ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥವರು ಆ ಇಡೀ ರಾಜ್ಯದಲ್ಲಿ ನಡೆಯುವ ಪ್ರತಿಯೊಂದಕ್ಕೂ ಸಹ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಅದು ಕೇಂದ್ರಾಡಳಿತ ಪ್ರದೇಶವಾಗಿದ್ದರೂ ಸಹ, ಪೊಲೀಸು ಅವರ ಅಡಿಯಲ್ಲಿ ಬರದೇ ಇದ್ದರೂ ಸಹ ಒಂದು ಹೊಣೆಗಾರಿಕೆ ಅಂತೂ ಅವ್ರಿಗಿದ್ದೇ ಇರುತ್ತೆ. ಅದರ ಜೊತೆಗೆ ಅವರು ಯಾವ ಹುದ್ದೆಯಲ್ಲಿದ್ದೀನಿ ಅನ್ನೋರ ಪರಿಜ್ಞಾನನೂ ಇರಬೇಕಾಗತ್ತೆ. ಆದರೆ ಅದು ಎರಡೂ ಸಹ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಯಿತು. ಅವರು ನಿನ್ನೆ ಆಡಿದಂತಹ ಕೆಲವು ಮಾತುಗಳಿಂದ. ಅದು ಕುನಾಲ್ ಕಾಮ್ರಾ ವಿಚಾರವಾಗಿ ಆಡಿದ ಮಾತುಗಳು. ಕುನಾಲ್ ಕಾಮ್ರಾ ದೆಹಲಿಗೆ ಬಂದು ತನ್ನ ಕಾರ್ಯಕ್ರಮವನ್ನು ನಡೆಸಿಕೊಟ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಲಾದ ಪ್ರಶ್ನೆಗೆ ರೇಖಾ ಗುಪ್ತಾ ಕೊಟ್ಟಂತಹ ಉತ್ತರ, ಅವರ ಓನ್ ರಿಸ್ಕಿನಲ್ಲಿ, ಅವರದೇ ರಿಸ್ಕಿನಲ್ಲಿ ಬಂದು ಮಾಡ್ಕೊಳ್ಳಿ ಅಂತ. ಅದು ಹೇಳಿಕೆ ಅನ್ನೋ ಸ್ಟೇಟ್ಮೆಂಟ್ ಅಲ್ಲ, ನೇರ ಬೆದರಿಕೆ. ಬಂದು ನೋಡಲಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಅದು. ಸೊ ಏನಿದು ಇಡೀ ಘಟನೆ, ಏನು ನಡೀತು ಮತ್ತು ಇವರ ಮನಸ್ಥಿತಿ ಏನು, BJPಯ ಮುಖ್ಯಮಂತ್ರಿಗಳು ರಾಜಕಾರಣಿಗಳ ಮನಸ್ಥಿತಿ ಏನು ಅನ್ನೋದನ್ನು ವಿವರಿಸ್ತೀನಿ, ಕೇಳಿಸ್ಕೊಳ್ಳಿ. ಇಂಡಿಯನ್ ಎಕ್ಸ್ಪ್ರೆಸ್ ನಿಮಗೆ ಗೊತ್ತಿದೆ. ದ ಇಂಡಿಯನ್ ಎಕ್ಸ್ಪ್ರೆಸ್ ಬಹಳ ಪ್ರಖ್ಯಾತವಾದ ಪತ್ರಿಕೆ. 100 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಅದು ಭಾರತದಲ್ಲಿದೆ. ಅದು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡುತ್ತೆ, ಎಕ್ಸ್ಪ್ರೆಸ್ ಅಡ್ಡ ಅಂತ. ಅಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಕರೆಸ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ. ಓಪನ್ ಸ್ಟೇಜ್ ಮೇಲೆ ಇಂಟರ್ವ್ಯೂ ಮಾಡ್ತಾರೆ, ಎದುರುಗಡೆ ಎಲ್ಲ ಪ್ರೇಕ್ಷಕರಿರ್ತಾರೆ. ಅಂಥದ್ದೇ ಒಂದು ಕಾರ್ಯಕ್ರಮಕ್ಕೆ ರೇಖಾ ಗುಪ್ತಾ, ದೆಹಲಿಯ ಹೊಸ ಮುಖ್ಯಮಂತ್ರಿ, 4 ತಿಂಗಳಾಗಿದೆ ಅವರು ಮುಖ್ಯಮಂತ್ರಿಯಾಗಿ, ಅವರನ್ನು ಕರೆಸ್ಕೊಂಡಿದ್ರು. ಅವರ ಹಿನ್ನೆಲೆಯನ್ನು ಆಮೇಲೆ ಹೇಳ್ತೀನಿ, ನೀವು ಬೆಚ್ಚಿ ಬಿದ್ದೋಗ್ತೀರ. ಇಂಥವರನ್ನು BJP ಮುಖ್ಯಮಂತ್ರಿ ಮಾಡುತ್ತಾ ಅಂತ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ವಿಡಿಯೋ ಮಾಡಿ ಹೇಳಿದ್ದೆ ಅವರ ಹಿನ್ನೆಲೆ ಏನು, ಅವರ ಮನಸ್ಥಿತಿ ಏನು ಅನ್ನೋದನ್ನು ಸಾಕ್ಷ್ಯ ಸಮೇತವಾಗಿ. ಮತ್ತು ಇವತ್ತು ಹೇಳ್ತೀನಿ. ಅವರನ್ನು ಕರೆಸ್ಕೊಂಡು ಒಂದು ಸೆಗ್ಮೆಂಟಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನಾವು ಒಂದಷ್ಟು ಜನರ ಹೆಸರನ್ನು ಹೇಳ್ತೀವಿ, ಅವರಿಗೆ ನೀವು ಏನು ಸಜೆಸ್ಟ್ ಮಾಡ್ತೀರಾ, ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಪತ್ರಕರ್ತರು ಕೇಳಿದರು, ಅಲ್ಲಿದ್ದಂಥ ಪ್ರೆಸೆಂಟರ್. ಆ ಪ್ರಶ್ನೆಗಳಲ್ಲಿ ಒಬ್ಬೊಬ್ರದ ಹೆಸರು ಹೇಳ್ಕೊಂಡು ಹೋದರು. ಮೊದಲಿಗೆ ಶಶಿ ತರೂರ್ ಬಗ್ಗೆ ಕೇಳಿದ್ರು, ಏನೋ ಹೇಳಿದ್ರು. ಇನ್ನೊಂದಿಬ್ಬರನ್ನ ಕೇಳಿದ್ರು, ಅವ್ರ ಬಗ್ಗೆ ಏನೋ ಹೇಳಿದ್ರು. 4ನೇದಾಗಿ ಕುನಾಲ್ ಕಾಮ್ರಾ ಅಂತ ಹೆಸರು ಹೇಳಿದ ತಕ್ಷಣ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದು, ಅವರ ಓನ್ ರಿಸ್ಕಲ್ಲಿ ಬರಲಿ. ಅದು ನೇರ ಬೆದರಿಕೆನೆ. ಯಾವ ಸಮಜಾಯಿಷಿ ಕೊಟ್ಟರು ಅದನ್ನು ತಪ್ಪಿಸೋಕ್ಕಾಗಲ್ಲ. ಅದು ನೇರ ಬೆದರಿಕೆನೆ. ಯಾಕೆ ಅಂತಂದರೆ, ಕುನಾಲ್ ಕಾಮ್ರಾ ಅದು ಇಶ್ಯೂ ನಿಮಗೆ ಗೊತ್ತೇ ಇರಬಹುದು. 2-3 ತಿಂಗಳ ಹಿಂದೆ ಮಹಾರಾಷ್ಟ್ರದಲ್ಲಿ, ಮುಂಬೈನಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ರು. ಕುನಾಲ್ ಕಾಮ್ರಾ ಕಮಿಡಿಯನ್ನು, ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ. ಅವರು ಕಾಮಿಡಿ ಮಾಡ್ತಾ ಏಕನಾಥ್ ಶಿಂದೆ, ಮಹಾರಾಷ್ಟ್ರದ ಈಗಿನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಮಾಜಿ ಮುಖ್ಯಮಂತ್ರಿ, ಇದೊಂದು ವಿಚಿತ್ರ. ಮುಖ್ಯಮಂತ್ರಿ ಆದಮೇಲೆ DCM ಆಗೋದು ಬಹಳ ವಿಚಿತ್ರ. ಆದರೆ ಇದರಲ್ಲೆಲ್ಲ ನಡೆಯುತ್ತೆ. BJP ಜೊತೆ ಸಂಘ ಮಾಡಿದ್ರೆ ಅದೆಲ್ಲ ನಡೆಯುತ್ತೆ. ಮಹಾರಾಷ್ಟ್ರದಲ್ಲಿ ಅದು ನಡೆದಿದೆ. ಈಗ DCM ಆಗಿರುವಂತಹ ಏಕನಾಥ್ ಶಿಂದೆ ಕುರಿತಾಗಿ ಜನ ಆಡಿಕೊಳ್ಳುವಂತಹ, ಅಥವಾ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಹೇಳುವಂತಹ ಒಂದು ಆರೋಪ, ಗದ್ದಾರ್, ದ್ರೋಹಿ ಅನ್ನೋದ್ರ ಮೇಲೆ ಅದನ್ನು ಇಟ್ಕೊಂಡು ಒಂದು ಜೋಕನ್ನು ಮಾಡ್ತಾರೆ. ಯಾರು? ಕುನಾಲ್ ಕಾಮ್ರಾ. ಆ ಜೋಕ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ. ಕುನಾಲ್ ಕಾಮ್ರಾ ಜೋಕ್ ಮಾಡಿದ್ದು ಬರೀ ವಿಡಿಯೋದಲ್ಲ, ಅಂದರೆ ಜನರನ್ನು ಕೂರಿಸ್ಕೊಂಡು ಟಿಕೆಟ್ ಶೋ, ಅದು ಒಂದು ಸ್ಟುಡಿಯೋದಲ್ಲಿ ಮಾಡಿತ್ತು. ಆ ವಿಡಿಯೋ ಪ್ರಸಾರ ಆದ ತಕ್ಷಣವೇ ಏಕನಾಥ್ ಶಿಂದೆ ಬಣದ ಕಾರ್ಯಕರ್ತರು ಅಂತ ಕರೆಸ್ಕೊಳ್ಳುವವರು ರೌಡಿಸಮ್ಗೆ ಇಳಿದ್ರು, ಗುಂಡಾಗಿರಿಗೆ ಇಳಿದ್ರು. ಆ ಸ್ಟುಡಿಯೋವನ್ನು ಧ್ವಂಸ ಮಾಡಿದ್ರು. ಕುನಾಲ್ ಕಾಮ್ರಾಗೆ ಜೀವ ಬೆದರಿಕೆಗಳ ಹಾಕೋದಕ್ಕೆ ಶುರು ಮಾಡಿದ್ರು. ಎಲ್ಲವೂ ಆಯಿತು. ಕೇಸುಗಳು ಸಿಕ್ಕಾಪಟ್ಟೆ ಬಿತ್ತು. ಕುನಾಲ್ ಕಾಮ್ರಾ ಕೋರ್ಟ್ಗೆ ಹೋಗಬೇಕಾಯಿತು, ಹೈಕೋರ್ಟು, ಸುಪ್ರೀಂ ಕೋರ್ಟ್ವರೆಗೂ ಹೋಗಬೇಕಾಯಿತು. ಅಲ್ಲಿ ಅವರಿಗೆ ರಿಲೀಫ್ ಸಿಗಬೇಕಾಯಿತು. ಎಲ್ಲ ಕೇಸುಗಳು ಒಂದೇ ವಿಚಾರಕ್ಕಾಗಿರೋದ್ರಿಂದ ಅದನ್ನೆಲ್ಲ ಒಂದು ಕಡೆಗೆ ತನ್ನಿ ಅಂತ, ಪ್ಲಸ್ ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತೆಲ್ಲ ಅವರಿಗೆ ನೆರವು ಸಿಕ್ತು. ಅವರು ತಮಿಳುನಾಡಲ್ಲಿ ವಾಸ ಮಾಡೋದು ಕುನಾಲ್ ಕಾಮ್ರಾ. ಅದೆಲ್ಲವೂ ಆಯಿತು. ಸೊ ಅದರ ಹಿನ್ನೆಲೆಯಲ್ಲಿ ಕುನಾಲ್ ಕಾಮ್ರಾ ದೆಹಲಿಗೆ ಬಂದರೆ ಅಂತ ಕೇಳಿದ ಪ್ರಶ್ನೆಗೆ ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ಏನು ಹೇಳಬೇಕಾಗಿತ್ತು? ಇದು ಸ್ವತಂತ್ರ ದೇಶ, ಪ್ರಜಾಪ್ರಭುತ್ವ ದೇಶ, ಯಾರು ಎಲ್ಲಿಗೆ ಬೇಕಾದರೂ ಬರಬಹುದು, ವಾಕ್ ಸ್ವಾತಂತ್ರ್ಯ ಇದೆ, ಅದರ ಲಿಮಿಟ್ ಒಳಗಡೆ ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳ್ಬೋದಾಗಿತ್ತಲ್ಲ. ನೋ,
ಅವರ ಓನ್ ರಿಸ್ಕಲ್ಲಿ ಬರಲಿ ಅಂತ ಹೇಳ್ಬಿಡ್ತಾರೆ. ಯಾವುದಕ್ಕೆ? ಈ ಕಾರಣಕ್ಕೆ ಶಿಂದೆ ಅವರ ಘಟನೆ ಇದೆಯಲ್ಲ, ಅವರ ಮಿತ್ರ ಪಕ್ಷ ಮೈತ್ರಿ ಪಕ್ಷದ ನಾಯಕನ ಕುರಿತಾಗಿ ಆಗಿರುವಂತಹ ಜೋಕ್ ಇದೆಯಲ್ಲ, ಆ ಸಿಟ್ಟಲ್ಲಿ ಹೇಳ್ಬಿಡ್ತಾರೆ. ಆ ನಂತರ ಅಲ್ಲೇ ಕೂತಿದ್ದಂತಹ ಇನ್ನೊಬ್ಬರು ಪತ್ರಕರ್ತೆ ವಂದಿತಾ ಮಿಶ್ರಾ ಅನ್ನುವಂಥವರು ಇದನ್ನ ಎತ್ತಿ ತೋರಿಸ್ತಾರೆ. ಹಾಗೆ ಹೇಳೋದು ಸರಿನಾ ಅಂತ. ಆಗ ಸ್ವಲ್ಪ ಎಚ್ಚೆತ್ತುಕೊಂಡಂತಹ ದೆಹಲಿಯ ಮುಖ್ಯಮಂತ್ರಿ, ಬರಲಿ, ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗಲಿ, ಜನ ಸ್ವೀಕರಿಸಲಿ, ಜನ ಹೇಗೆ ಸ್ವೀಕರಿಸ್ತಾರೋ ನೋಡೋಣ ಅನ್ನುವ ರೀತಿಯಲ್ಲಿ ಅದನ್ನು ತಿರುಗಿಸಿಬಿಡ್ತಾರೆ. ಇದರ ನಡುವೆ ಅವರ ಓನ್ ರಿಸ್ಕಲ್ಲಿ ಬಂದು ಹೋಗಲಿ ಅಂತ ಹೇಳಿದಾಗ ಅಲ್ಲಿ ಕೂತಿದ್ದಂತಹ ಮೂರ್ಖ ಶಿಖಾಮಣಿಗಳು, ಸ್ಪೆಕ್ಟೇಟರ್ಸ್ ರೀತಿಯಲ್ಲಿ ಕೂತಿರ್ತಾರಲ್ಲ, ಅವರೇನು ಸಾಮಾನ್ಯ ಜನ ಏನಲ್ಲ, ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಜರ್ನಲಿಸಮಲ್ಲಿ ಇರುವಂಥವರು, ಪತ್ರಿಕೋದ್ಯಮದಲ್ಲಿ ಇರುವಂತಹ ದೊಡ್ಡ ದೊಡ್ಡ ತಲೆಗಳಲ್ಲಿ ಇರ್ತಾರೆ ರಾಜಕಾರಣಿಗಳು. ಅವರೆಲ್ಲ ಚಪ್ಪಾಳೆ ತಟ್ಟಿದ್ದು. ಎಷ್ಟು BJP ಗುಲಾಮಗಿರಿ ಇದೆ ನೋಡಿ ಅವರ ಮನಸ್ಸಿನಲ್ಲಿ. ಚಪ್ಪಾಳೆ ತಟ್ಟಿದ್ದು ತಟ್ಟಿಸ್ಕೊಂಡ್ರು. ಆ ನಂತರ ಎಚ್ಚೆತ್ಕೊಂಡು ವಂದಿತಾ ಮಿಶ್ರಾ ಅವರು ಜರ್ನಲಿಸ್ಟ್ ಅದನ್ನು ಒತ್ತಿ ಕೇಳಿದ್ದಕ್ಕೆ ಒಂದು ಚೂರು ಟೋನ್ ಚೇಂಜ್ ಮಾಡಿ, ಅಲ್ಲ, ನಾನು ಹೇಳಿದ್ದು ಜನ ಹೇಗೆ ಸ್ವೀಕರಿಸ್ತಾರೆ, ಜನ ಬಂದರೆ ಚೆನ್ನಾಗಿ ಮಾಡಲಿ, ಹಾಗೆಲ್ಲ ತಿರುಗಿಸ್ಬಿಟ್ರು. ಇಲ್ಲಿ ಒಂದು ಸಬೂಬನ್ನು ಅವರು ಹೇಳಬಹುದು, ದೆಹಲಿ ಸರ್ಕಾರದ ಅಡಿಯಲ್ಲಿ ದೆಹಲಿ ಪೊಲೀಸರು ಬರೋದಿಲ್ಲ, ಯಾಕೆಂದರೆ ಅದು ಕೇಂದ್ರ ಆಡಳಿತ ಪ್ರದೇಶ, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಅಮಿತ್ ಶಾ ಅದಕ್ಕೆ ಇನ್ಚಾರ್ಜು, ನಾನೇನು ಮಾಡೋಕ್ಕಾಗುತ್ತೆ ಸುರಕ್ಷತೆಯ ಬಗ್ಗೆ ಅಂತ ರೇಖಾ ಗುಪ್ತಾ ಅವರು ಹೇಳ್ಬೋದು. ಆದರೆ ಅವರದೇ ಪಕ್ಷ, ಅವರದೇ ಸರ್ಕಾರ, ಕೇಂದ್ರದಲ್ಲೂ ಅವರೇ, ದೆಹಲಿಯಲ್ಲೂ ಅವರೇ ಇರಬೇಕಾದ್ರೆ BJP ಮುಖ್ಯಮಂತ್ರಿ ಮಾತನ್ನು ಮೀರಿ ಪೊಲೀಸರು ಏನಾದರೂ ನಡ್ಕೊಳ್ತಾರ? ಅಥವಾ BJP ಮುಖ್ಯಮಂತ್ರಿ ಬಯಸಿದ್ರೆ ಅಲ್ಲಿ ಅವರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಇದೆ, ಎರಡೂ ಸಾಧ್ಯತೆಗಳಿದೆ. ಆದರೆ ರೇಖಾ ಗುಪ್ತಾ ಬೇರೆ ಮನಸ್ಥಿತಿಯಲ್ಲಿದ್ದರು. ಯಾಕೆ ಅವರು ಅಂತಹ ಮನಸ್ಥಿತಿಯಲ್ಲಿದ್ದರು? ನಾನು ಮೊದಲೇ ಹೇಳಿದ್ನಲ್ಲ, ಅವರ ಹಿನ್ನೆಲೆ ಹೇಳ್ತೀನಿ ಅಂತ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದಷ್ಟು ಅವರು ಮಾಡಿದ್ದಂತಹ ಟ್ವೀಟ್ಗಳು, ಸ್ಟೇಟ್ಮೆಂಟ್ಗಳನ್ನು ನೀವು ಗಮನಿಸಿದ್ರೆ ಅವುಗಳನ್ನು ನಾನಿಲ್ಲಿ ಪ್ಲೇ ಮಾಡೋಕ್ಕೂ ಆಗೋದಿಲ್ಲ, ತೋರ್ಸೋಕ್ಕೂ ಆಗಲ್ಲ. ತುಂಬ ಕೆಟ್ಟ ಭಾಷೆ, ಕೆಟ್ಟ ಕೊಳಕ ಭಾಷೆ. ಕೆಲವಂತೂ ಸೊಂಟದ ಕೆಳಗಿನ ಭಾಷೆಗಳೇ ಇದ್ದಾವೆ ವಿರೋಧ ಪಕ್ಷಗಳ ಬಗ್ಗೆ. ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಕೇಜ್ರಿವಾಲ್ ಕುರಿತಾಗಿ ಇರುವಂತಹ ಸ್ಟೇಟ್ಮೆಂಟ್ಗಳಿದಾವಲ್ಲ ರೇಖಾ ಗುಪ್ತಾ ಅವ್ರದ್ದು, ಅವುಗಳನ್ನ ನಾನು ತೋರ್ಸೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ ಅಂಥವು. ಇವರು RSSನ ಒಂದು ಬೇರ್ನಿಂದ ಬಂದಂಥವ್ರು. ರೇಖಾ ಗುಪ್ತಾ ABVPಯಲ್ಲಿ ಲೀಡರ್ ಆಗಿದ್ದಂಥವ್ರು. ಆದರೆ ಅವರ ಮನಸ್ಥಿತಿ ಈ ಟ್ವೀಟ್ಗಳ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ. ಆದರೆ ಒಂದು ವಿಡಿಯೋ ತುಣುಕನ್ನು ನೋಡಿ, ಒಂದು ಕಾರ್ಯಕ್ರಮದಲ್ಲಿ ಅವರು ಮಾಡ್ತಿರುವ ಗೂಂಡಾಗಿರಿಯನ್ನು ನೋಡಿ, ಅದನ್ನು ನೋಡ್ತಾ ಇದ್ದೀರಿ ಅನಿಸುತ್ತೆ, ನಿಮಗೆ ಅರ್ಥ ಆಗುತ್ತೆ ಅವರ ಮನಸ್ಥಿತಿ ಏನು ಅಂತ. ಅದೇ ಅವರ ಮನಸ್ಥಿತಿ. ಅಂಥವರನ್ನ ದೆಹಲಿಯ ಮುಖ್ಯಮಂತ್ರಿ ಮಾಡಿದ್ರು. BJPಯಲ್ಲಿ ಮಾತ್ರ ಸಾಧ್ಯ. ಅಂತಹ ಮುಖ್ಯಮಂತ್ರಿನ ಇಂತಹ ಕ್ವಶನ್ ಕೇಳಿದ್ರೆ ಇಂತಹದೇ ಉತ್ತರ ಹೇಳೋದು, ಅವರ ಓನ್ ರಿಸ್ಕಲ್ಲಿ ಬರಲಿ ಅಂತ. ಇದು BJPಯವರ ಮನಸ್ಥಿತಿ. ಕುನಾಲ್ ಕಾಮ್ರ ವಿರುದ್ಧ ಅವ್ರಿಗಿರುವಂತಹ ದ್ವೇಷ, ಸಿಟ್ಟು, ವಿರೋಧ ಪಕ್ಷಗಳ ವಿರುದ್ಧ ಅವ್ರಿಗಿರುವಂತಹ ದ್ವೇಷ, ಮನಸ್ಥಿತಿ. ಸೊ ಅದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.